ನಮಸ್ತೆ. ಇವತ್ತು ನಮ್ಮ ಜೊತೆ ಪ್ರಗತಿಪರ ರೈತರಾದಂಥ ನಾಗರಾಜ್ ನಾಯಕ್, ಕಾಗಲ್, ಕುಮಟಾ ತಾಲೂಕು, ಉತ್ತರ ಕನ್ನಡ ಡಿಸ್ಟಿಕ್, ಕರ್ನಾಟಕ ಅವ್ರ ರೈತರಿದ್ದಾರೆ. ಇವರು ಸುಮಾರು ಒಂದು 10-15 ವರ್ಷದಿಂದ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ. ಅವರು 4 ಎಕರೆ ಜಮೀನಲ್ಲಿ ಅವ್ರ ಮುಖ್ಯವಾದ ಕೆಲಸ ಏನಂದರೆ ಅವರು ಭತ್ತ ತಳಿ ಸಂರಕ್ಷಣೆ, ಇದು ದೇಸಿ ತಳಿಗಳಾದ ಭತ್ತ ಸಂರಕ್ಷಣೆ ಮಾಡಿದ್ದಾರೆ. ಸುಮಾರು 600-700 ಭತ್ತದ ತಳಿಗಳನ್ನು ಅವರು ಸಂರಕ್ಷಣೆ ಮಾಡಿ ಅದು ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್, ಸೀಡ್ ಮೆಟೀರಿಯಲ್ನ ರೈತರಿಗೆ ಸರಬರಾಜು ಮಾಡ್ತಾಯಿದ್ದಾರೆ ಮತ್ತು ಸಂರಕ್ಷಣೆಯಲ್ಲಿ ತುಂಬ ಒಂದು ಮಹತ್ತರವಾದ ಕೆಲಸ ಮಾಡಿದ್ದಾರೆ. ಅವರು IRI ಇನೋವೇಟಿವ್ ಅವಾರ್ಡ್, ಭಾರತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅವಾರ್ಡ್ ಇನ್ಸ್ಟಿಟ್ಯೂಟಿಂದ ಅವರು IRI ಇನೋವೇಟಿವ್ ಅವಾರ್ಡನ್ನು ತೊಗೊಂಡಿದ್ದಾರೆ 2024-25ನೇ ಸಾಲಿನಲ್ಲಿ. ಅವರು ಈ ಕೆಲಸ ಮಾಡ್ತಾ ಅವರು ರೈತರಿಗೆ ಒಂದು ಕಗ್ಗ ಒಂದು ಭತ್ತ ತಳಿ ಇದೆ, ಅದು ನಮ್ಮ ಕಗ್ಗ ಅಂತ ಒಂದು ಬ್ರ್ಯಾಂಡ್ ಮಾಡಿ ಅದನ್ನು ಪ್ರೋಸೆಸಿಂಗ್ ಮಾಡ್ತಾನೂ ಇದ್ದಾರೆ. ಅದನ್ನು ಮತ್ತು ಕ್ವಾಲಿಟಿ ಸೀಡ್ ಮೆಟೀರಿಯಲ್ನು ಕೂಡ ಬೇರೆ ರೈತರಿಗೆ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅವರಿದ್ದಾರೆ, ಅದೊಂದು ತುಂಬ ಖುಷಿಯಾದ ವಿಚಾರ. ಅವ್ರ ಮಾತಿಂದಲೇ ಕೇಳೋಣ ಅವರ ಸಾಧನೆ ಬಗ್ಗೆ. ನಮಸ್ತೆ ನಾಗರಾಜ್. ನಮಸ್ತೆ ಸರ್. ತುಂಬ ಸಂತೋಷ ನಮ್ಮ ಊರಿಗೆ ಬಂದು ಈ ದಿನ ನೀವು ನಮ್ಮ ಮನೆಗೆ ಭೇಟಿ ಕೊಟ್ಟಿರೋದು. ನಿಮ್ಮ ಸಂಪರ್ಕ ಈ ಕಳೆದ ಒಂದು 4-5 ವರ್ಷದಿಂದ ಇದ್ದದ್ದು, ಆದರೆ ಈ ದಿನ ನೀವು ನಮ್ಮ ಮನೆಗೆ ಬಂದು ತುಂಬ ಸಂತೋಷ ಆಗ್ತಿದೆ. ನಾನೀಗಾಗಲೇ ಗೋವಾದ ICAR ಸಪೋರ್ಟಿಂದನೇ ನಾನು ಕಳೆದ 15 ವರ್ಷದಿಂದನೂ ಕೆಲಸ ಮಾಡ್ತಿದ್ದೆ. ನಾನು ಮಾಡ್ತಿರುವಂಥ ಕೆಲಸ ಯಾರಿಗೂ ಗೊತ್ತಿಲ್ಲಾಗಿತ್ತು. ಯಾವಾಗ ನೀವು ನಮ್ಮ ಮನೆಗೆ ಬಂದು ಒಂದು ಡಾಕ್ಯುಮೆಂಟ್ ಮಾಡಿ ನನ್ನನ್ನು ICAರಲ್ಲಿ ಕೊಡುವಂಥ ಇನೋವೇಟಿವ್ ಎನ್ನುವಂಥ ಫಾರ್ಮರ್ ಅವಾರ್ಡನ್ನು ಕೊಡಿಸಿದ್ರು, ಅವತ್ತಿಂದ ಇಡೀ ಜಗತ್ತೇ ನನ್ನನ್ನು ನೋಡುವ ಹಾಗೆ ICAR ಗೋವಾ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಸರ್. ಅದಾಗಿ ಒಂದು 2 ವರ್ಷದ ಮೇಲೆ ಇವತ್ತು ದಿನ ನಮ್ಮ ಮನೆಗೆ ಬಂದು ನಿಮ್ಮ ಸಂಪರ್ಕ ನಿರಂತರವಾಗಿ ನಡೀತಾ ಇತ್ತು. ಆದರೆ ಗೋವಾದ 1, 2, 3, 4, 5ವರೆಗೂ ಕೂಡ ಮನೋಹರ್ ಸರ್ ಅವರು ಕೊಟ್ಟಂಥ ಬೀಜ ಇವತ್ತಿಗೂ ನಮ್ಮ 3 ಜನ ಮಾತಾಡ್ತಾ ಇದ್ದಾರೆ. ನೀವು ಕೂಡ ನಮ್ಮ ಸಂಪರ್ಕದಲ್ಲಿದ್ದಿರಿ. ಅನೇಕ ಅವಾರ್ಡ್ಗಳು ಬಂದಿದೆ. ಈ ICAR ಅವಾರ್ಡ್ ಗುರುತಿಸ್ತಾ ಆದಮೇಲೆ ಅವಾರ್ಡಿಗಾಗಿ ನಾನು ಕೆಲಸ ಮಾಡಿಲ್ಲ, ನನಗೆ ಬೇಕು ಅಂತ ನಾನು ಮಾಡಿಕೊಂಡೆ. ಈಗಾಗಲೇ ಗೋವಾ ICAR ಸಪೋರ್ಟಿಂದ ತುಂಬಾ ನನ್ನಲ್ಲಿರುವಂಥ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಅತ್ಯುನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅನುಕೂಲ ಆಗ್ತಾಯಿದೆ. ನಿಮ್ಮ ಬೀಜ ಘಟಕದ ಬಗ್ಗೆ ಈಗಾಗಲೇ ಸ್ಕಾಡ್ವೇಸ್ ಎನ್ನುವಂಥ ಒಂದು ಸಂಸ್ಥೆ ಮುಖಾಂತರ ನಿಮ್ಮ ಥರನೇ ನೀವು ಹೇಗೆ ನಮ್ಮ ಮನೆಗೆ ಬಂದು ನಮ್ಗೆ ಈ ಥರ ಸಪೋರ್ಟ್ ಮಾಡ್ತಾರೆ, ಸ್ಕಾಡ್ವೇಸ್ ಎನ್ನುವಂಥ ಒಂದು ಸಂಸ್ಥೆ ಮುಖಾಂತರ ನನಗೆ ಜರ್ಮನಿ ಕನ್ಸುಲೇಟ್ ಸಂಸ್ಥೆ ಒಂದು ಸಹಯೋಗದಲ್ಲಿ ಒಂದು ಸೀಡ್ ಬ್ಯಾಂಕನ್ನು ಕೂಡ ನನ್ನ ಮನೆಯಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಅದಕ್ಕೆ ಮೂಲ ಕಾರಣ ICAR ಅವಾರ್ಡ್ ಅಂತ ಹೇಳ್ಬೋದು. ಅದು ಒಂದು ವೇಳೆ ಬರದೇ ಇದ್ದರೆ ನನ್ನನ್ನು ಜಗತ್ತಿನಲ್ಲಿ ಇದನ್ನು ಗುರುತಿಸುವಂಥದ್ದು ಒಂದು ಜರ್ಮನಿ ದೇಶದಿಂದ ನಮ್ಮ ಮನೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತಿರಲಿಲ್ಲಾಗಿತ್ತು. ICAR ಅವರ ಸಪೋರ್ಟಿಂದ ನನಗೆ ಒಂದು ಅವಕಾಶ ಆಯಿತು ಅಂತ ತುಂಬ ಸಂತೋಷ ಆಗ್ತದೆ. ಇದು ನಮ್ಮ ಕಗ್ಗ ಒಂದು ಬ್ರ್ಯಾಂಡ್ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗಾಗಲೇ ಅಳಿವಿನಂಚಿನಲ್ಲಿರುವಂಥ ನಮ್ಮೂರಿನ ಕಗ್ಗ ಬ್ರಿಟಿಷರ ಕಾಲದಲ್ಲೂ ಕೂಡ ಇತಿಹಾಸದಲ್ಲಿದೆ. ಅದೀಗಾಗಲೇ GI ಟ್ಯಾಗ್ ಕೂಡ ಕೊಡಿಸ್ಲಿಕ್ಕಾಗಲೇ ನಮ್ಮ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆಯಿಂದ ಕೂಡ ಕರ್ನಾಟಕದಿಂದ ಅದು ನಡೀತಾ ಇದೆ, ಪ್ರೊಸೆಸ್ಸಲ್ಲಿದೆ, ಕೊನೆ ಹಂತದಲ್ಲಿ. ಕಗ್ಗ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಕೂಡ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕಗ್ಗನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನನ್ನ ಹತ್ರ 2-3 ಕ್ವಿಂಟಲ್ ಅಕ್ಕಿ ಕೂಡ ಸ್ಟಾಕ್ ಇದೆ. ತುಂಬ ಅಕ್ಕಿ ಏನಂತಂದರೆ ಡೈಜೆಷನ್ ತುಂಬ ಸ್ಲೋ. ಆ ಅಕ್ಕಿಯಿಂದ ಊಟ ಮಾಡಿದ್ರೆ 8 ಅವರ್ಸ್ ಅದು ಡೈಜೆಷನ್ ಆಗ್ಲಿಕ್ಕೆ ಬೇಕಾಗುತ್ತೆ. ಮಕ್ಕಳಿಗೆ ಡಯಾಬಿಟಿಸ್ ಪೇಷಂಟ್ ಇರ್ಬೋದು, ಬೇಬಿ ಫುಡ್ ಕೂಡ ಕೊಡ್ಬೋದು. ಅದನ್ನು ಮುಂದಿನದಲ್ಲಿ ಅಕ್ಕಿಯಿಂದ ಪೌಡ್ರ್ ಮಾಡಿ ಅದನ್ನು ರೊಟ್ಟಿಯನ್ನು ಮಾಡಲಿಕ್ಕೂ ಕೂಡ ಮುಂದಿನ ದಿನದಲ್ಲಿ ಹೆಜ್ಜೆ ಇಡ್ತಾ ಇದ್ದೀನಿ ಸರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಸರ್.